ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ದೋಷಿಗಳು ಅಂತ ಕೋರ್ಟ್ ಹೇಳಿದೆ. ಇವತ್ತು ಶಿಕ್ಷೆ ಪ್ರಮಾಣ ಈ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಕಾನೂನು ತಜ್ಞರ ಜೊತೆನೆ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಸಂಕೇತ ಏನಾಗಿ ಸರ್, ಈಗ ಮಾಫಿ ಸಾಕ್ಷಿ ಈ ಪ್ರಕರಣದಲ್ಲಿ A1 ಆಗಿದ್ದಂತವರೇ ಮಾಫಿ ಸಾಕ್ಷಿಯನ್ನ ಹೇಳಿದ್ದಾರೆ. ಹಾಗಾಗಿ ಮಾಫಿ ಸಾಕ್ಷಿಗೆ ಶಿಕ್ಷೆ ಕೊಡೋದು ಬಿಡೋದು ಅದು ಜಡ್ಜ್ ತೀರ್ಮಾನ ಅಂತ ನಾನೆಲ್ಲೋ ಓದ್ತಾ ಇದ್ದೆ. ಅವ್ರನ್ನ ಕಂಪ್ಲೀಟ್ ಆಗಿ ಮಾಫಿನೂ ಮಾಡ್ಬೋದು ಈ ಪ್ರಕರಣದಲ್ಲಿ, ಅಥವಾ ಇತರೆ ದೋಷಿಗಳಿಗಿಂತ ಸ್ವಲ್ಪ ಶಿಕ್ಷೆ ಪ್ರಮಾಣ ಕಡಿಮೆನೂ ಪ್ರಕಟ ಮಾಡಬಹುದು ಅಂತೇಳಿ. ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳು ಯಾವ ತರ ಕಂಟಕವಾಯಿತು ಸರ್ ದೋಷಿಗಳಿಗೆ, ಅಥವಾ ಎಷ್ಟು ಸ್ಟ್ರಾಂಗ್ ಆಯಿತು ಇವರಿಂದ ಕೇಸ್? ಈ ಘಟನೆಯಲ್ಲಿ ಏನೇನು ನಡೆದಿದೆ ಮೊದಲಿನಿಂದ ಹಿಡಿದು ಕೊನೆಯವರೆಗೆ ಆ ಎಲ್ಲಾ ಘಟನಾವಳಿಗಳಿಗೆ ಒಬ್ಬ ಸಾಕ್ಷಿಯಾಗಿದ್ದವರು A1 ಅಂತ ಹೇಳ್ತಾ ಇದ್ರು. A1 ಎಲ್ಲಾ ಘಟನೆಯಲ್ಲಿ ಸಾಕ್ಷಿಯಾಗಿದ್ದಾಗ ಪ್ರತಿಯೊಂದು ಮಾಹಿತಿ A1ಗಿದೆ. ಅವರು ಮರ್ಡರ್ ಮಾಡಿದವಂತಾರಲ್ಲ, ಅಂದ್ರೆ ಮರ್ಡರ್ ನಡೆದಿರುವಂತ ಕಾನ್ಸ್ಪಿರಸಿಯಲ್ಲಿ ಮತ್ತೊಂದರಲ್ಲಿ ಏನೇನ್ ನಡೆದಿದೆ ಅಂತ ಸಂಪೂರ್ಣ ಮಾಹಿತಿ ಇದ್ದಂತ ಒಬ್ಬ ವ್ಯಕ್ತಿ. ಚೈನ್ ಆಫ್ ಇವೆಂಟ್ಸ್ ಏನಿದಾವೆ, ಚೈನ್ ಆಫ್ ಇವೆಂಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತ ವ್ಯಕ್ತಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಲಭ್ಯವಾಗಿರುವಂತ ಮಾಹಿತಿ ಮತ್ತು ಸಾಕ್ಷಿಗಳಿಗೆ ಹೋಲಿಕೆ ಇರೋದ್ರಿಂದ ಅವರ ಸಾಕ್ಷಿಯನ್ನು ಅತಿ ಮುಖ್ಯವಾದ ಸಾಕ್ಷಿ ಅಂತ ಪರಿಗಣಿಸಲಾಗ್ತದೆ ಒಂದು. ಮತ್ತೆ ಅವ್ರಿಗೆ ದುರುದ್ದೇಶ A1ಗೆ ಇರಲಿಲ್ಲ, ಇದು ಒಂದು. ದುರುದ್ದೇಶ ಇದ್ದದ್ದು ಬೇರೆಯವರಿಗೆ, ಅದಕ್ಕೆ ಪ್ರಿಪರೇಷನ್ ಮಾಡಿದವರು ಬೇರೆಯವರು, ಆ ಪ್ರಿಪರೇಷನ್ಗೆ ಸಹಕಾರ ಮತ್ತೊಂದು ಕೊಟ್ಟವರು ಮತ್ತೊಬ್ರು. ಹಾಗಾಗಿ ಯಾರ್ಯಾರ್ದು ಏನೇನು ಪಾತ್ರ ಇದೆ ಆ ಪಾತ್ರದ ಅನುಗುಣವಾಗಿ ಅವ್ರಿಗೆ ಶಿಕ್ಷೆ ಕೊಡಲಾಗಿದೆ. ಅಥವಾ ಅವ್ರ ಕಾನ್ಸ್ಪಿರಸಿ ಅಂತಾಗ್ಲಿ ಅಥವಾ ಮರ್ಡರ್ಗಾಗ್ಲಿ ಕ್ರಿಮಿನಲ್ ಇಂಟೆನ್ಷನ್ ಆಗಲಿ ಯಾರ್ದಿತ್ತೋ ಯಾರ್ದಿಲ್ಲೋ ಅನ್ನೋದ್ರ ಬಗ್ಗೆ ಕೋರ್ಟ್ ವಿಸ್ತೃತವಾಗಿ ಇದರಲ್ಲಿ ವಿಶ್ಲೇಷಣೆ ಮಾಡಿದೆ ಆದೇಶದಲ್ಲಿ. ಪ್ರಶ್ನೆ ಬಂದಿರೋದು ಮಾಫಿ ಸಾಕ್ಷಿ ಅಂತ ನಾವೇನ್ ಹೇಳ್ತಾ ಇದೀವಲ್ಲ, ಮಾಫಿ ಸಾಕ್ಷಿಗೆ ಏನಾದರೂ ದುರುದ್ದೇಶ ಇದ್ದಿತ್ತು ಅಂದ್ರೆ ಬೇರೆಯವ್ರ ತರ ಅವ್ರಿಗೂ ಕೂಡ ಮಾಫಿ ಸಾಕ್ಷಿ ಆದ್ರೂ ಕೂಡ ಅವ್ರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಕೋರ್ಟ್ಗೆ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ ಕೆಲವೊಂದು ಕೇಸ್ಗಳಲ್ಲಿ. ಮಾಫಿ ಸಾಕ್ಷಿ ಆದ ಮಾತ್ರಕ್ಕೆ ಅವ್ರದ್ದು ದುರುದ್ದೇಶ ಅದರಲ್ಲಿ ಕಂಡು ಬಂದಿತ್ತು ಅಂದ್ರೆ, ಅವ್ರದ್ದು ಪ್ರಮುಖ ಪಾತ್ರ ಇತ್ತು ಅಂತಂದ್ರೆ, ಅವರು ಕೊಲೆ ಮಾಡೋದ್ರಲ್ಲಿ ಕಾನ್ಸ್ಪಿರಸಿಯಲ್ಲಿ ಅವ್ರದ್ದು ಪ್ರಮುಖ ಭಾಗ ಇತ್ತು ಅಂತಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೆ ನಿರ್ದೋಷಿ ಅಂತ ಪರಿಗಣನೆ ತೆಗೆದುಕೊಂಡು ಬರೋದಿಲ್ಲ. ಈ ಮಾಫಿ ಸಾಕ್ಷಿ ಅನ್ನೋರು ಎಲ್ಲಾ ಘಟನಾವಳಿಗಳಿಗೆ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಒಂದು ಸಾಬೀತು ಮಾಡಬೇಕಾಗ್ತದೆ. ಎರಡನೇದು ಅವರ ಮಾಹಿತಿ ಮತ್ತು ಅಲ್ಲಿ ನಡೆದಿರುವ ಘಟನೆಗಳಿಗೆ ಹೋಲಿಕೆ ಮತ್ತು ಅದಕ್ಕೆ ತುಲನೆ ಮಾಡಿದಾಗ ಎರಡಕ್ಕೂ ಹೋಲಿಕೆ ಕಂಡು ಬರಬೇಕು ಎರಡನೇದ್ದು. ಮೂರನೇದು ಅವ್ರಿಗೆ ಯಾವುದೇ ದುರುದ್ದೇಶ ಅಥವಾ ಅವ್ರಿಗೆ ವೈಯಕ್ತಿಕ ಲಾಭ ಮತ್ತೊಂದು ಇರ್ಲಿಲ್ಲ ಅನ್ನೋದನ್ನು ಸಾಬೀತು ಮಾಡಿದಾಗ ಮಾತ್ರ ಕೋರ್ಟ್ ಆ ವಿಚಾರವನ್ನು ಪರಿಗಣನೆ ತೆಗೆದುಕೊಂಡು ಅವ್ರಿಗೆ ಮಾಫಿ ಮಾಡಲಾಗ್ತದೆ. ಇಲ್ಲದಲ್ಲಿ ಅವ್ರಿಗೂ ಕೂಡ ಶಿಕ್ಷೆ ಪ್ರಕಟ ಆಗಿದ್ದು ಕೆಲವೊಂದು ಉದಾಹರಣೆಗಳು ನಮ್ಮ ಮುಂದಿದಾವೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಸುನಿಲ್ ಸರ್, ವಾಟ್ ಮೈ ಫ್ರೆಂಡ್ ಸೇಸ್. ಓಕೆ ಸುನಿಲ್ ಸರ್, ಈ ಬಗ್ಗೆ ಕ್ವಿಕ್ ಆಗಿ ನಿಮ್ದು ಒಂದು ರಿಯಾಕ್ಷನ್. ಪ್ಲಸ್ ಈಗ 17 ಜನ ಏನ್ ದೋಷಿಗಳು ಅಂತ ಹೇಳಿದೆ ಕೋರ್ಟ್, 17 ಜನಕ್ಕೂ ಏಕರೀತಿಯಲ್ಲೇ ಶಿಕ್ಷೆ ಪ್ರಮಾಣ ಇರುತ್ತಾ, ಅಥವಾ ಆ ಸೆಕ್ಷನ್ ಗಳನ್ನ ಆಧರಿಸಿ ಅವ್ರ ರೋಲ್ ಗಳನ್ನ ಆಧರಿಸಿ ಸಪರೇಟ್ ಆಗಿ ಶಿಕ್ಷೆ ಪ್ರಮಾಣ ಇರುತ್ತಾ? ಕ್ವಿಕ್ ಆಗಿ ಸರ್. ಎಸ್ ಮೇಡಮ್, 17 ಜನಕ್ಕೂ ಕೂಡ ಎಲ್ಲರಿಗೂ ಕಾಮನ್ ಕೊಡೋದಿಲ್ಲ. ಅವರ ರೋಲ್ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮರ್ಡರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಯಾರಿದಾರೋ, ಕಾನ್ಸ್ಪಿರಸಿನಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರಿಗೆ 120B ಮತ್ತು 302 ಅಡಿನಲ್ಲಿ ಕೊಡ್ತಾರೆ. 302 ಅಡಿನಲ್ಲಿ ಕೊಟ್ಟರೆ ಮ್ಯಾಕ್ಸಿಮಮ್ ಇಸ್ ಲೈಫ್ ಇಂಪ್ರಿಸನ್ಮೆಂಟ್. ಬೇರೆಯವರು ಫಾರ್ ಎಕ್ಸಾಂಪಲ್ ಕಾನ್ಸ್ಪಿರಸಿ ಬಿಟ್ಟು ಅನ್ಲಾಫುಲ್ ಅಸೆಂಬ್ಲಿ, ಕಿಡ್ನಾಪ್ ಯಾರು ಸಹಕಾರ ಕೊಟ್ರು, ಹಣಕಾಸಿನ ಸಹಕಾರ ಕೊಟ್ರು, ಯಾರು ಹೊರಗೆ ನಿಂತಿದ್ರು, ಯಾರ ಮಾಹಿತಿ ಕೊಟ್ರು, ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ಶಿಕ್ಷೆ ಆಗ್ತದೆ. ಹಾಗಾಗಿ ಅವರ ರೋಲ್ ಮೇಲೆ ನ್ಯಾಯಾಧೀಶರು ಅವ್ರಿಗೆ ಸೆಪರೇಟ್ ಆಗಿ ಶಿಕ್ಷೆಯನ್ನ ಪ್ರಮಾಣವನ್ನು ಇವತ್ತಿನ ದಿವಸ ಖಂಡಿತವಾಗ್ಲೂ ಪ್ರಕಟಣೆ ಮಾಡ್ತಾ ಹೋಗ್ತಾರೆ. ಫೈನ್ ಸರ್, ನೋಡೋಣ 11 ಗಂಟೆ ನಂತರ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಂಕೇತ ಏನಗರಿ ಅವರೇ ಇವತ್ತಿನ ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.